ಗಬ್ಬೆದ್ದು ನಾರುತ್ತಿರುವ ಚರಂಡಿ, ಅದರ ತುಂಬೆಲ್ಲ ಮುಳ್ಳಿನ ಕಂಟಿಗಳು, ಹೆಚ್ಚಾದ ಸೊಳ್ಳೆಗಳ ಕಾಟ. ಇಷ್ಟಾದರೂ ನಗರಸಭೆ ಸ್ವಚ್ಛತೆಗೆ ಕ್ರಮ ಕೈಗೊಳ್ಳದಿರುವುದಕ್ಕೆ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗಬ್ಬೆದ್ದು ನಾರುತ್ತಿರುವ ಚರಂಡಿ ಪಟ್ಟಣದ ಸಮೀಪ ವಾರ್ಡ್ ನಂಬರ್ 15-2 ಕ್ರಾಸ್ ಕಂಚಘಟ್ಟ ಗ್ರಾಮದಲ್ಲಿ ಸುಮಾರು 350 ದಲಿತ ಕುಟುಂಬದ ಮನೆಗಳಿವೆ. ಆದ್ರೆ ಅವರುಗಳಿಗೆ ಚರಂಡಿ ಸಮಸ್ಯೆಯನ್ನು 6 ತಿಂಗಳಿಂದ ಅವ್ಯವಸ್ಥೆಯಿಂದ ಕೂಡಿದೆ. ಗ್ರಾಮದ ಒಳಗಡೆ ಹತ್ತಿರ ಇರುವ ಒಳಚರಂಡಿ ನೀರು ಹರಿಯಲು ಸರಿಯಾದ ವ್ಯವಸ್ಥೆ ಇಲ್ಲದಿರುವುದರಿಂದ ಅಲ್ಲಿಗೆ ನಿಂತು ದುರ್ನಾತ ಬೀರುತ್ತಿದೆ ಎಂದು ನಿವಾಸಿಗಳು ಆರೋಪಿಸಿದ್ದಾರೆ. ಇಲ್ಲಿಂದ ಮುಂದೆ ಚರಂಡಿ ನಿರ್ಮಾಣವಾಗಿಲ್ಲ, ಹೀಗಾಗಿ ಇಲ್ಲಿ ಒಳಚರಂಡಿ ನೀರು ನಿಂತು ದುರ್ನಾತ ಬೀರುವಂತಾಗಿದೆ. ಅಲ್ಲದೆ ಚರಂಡಿಗೆ ತಡೆಗೋಡೆಯೇ ಇಲ್ಲ. ಒಂದು ಚಿಕ್ಕ ಕಾಲುವೆಯಂತಿರುವ ತೆಗ್ಗಿನಲ್ಲಿ ಚರಂಡಿ ನೀರು ಹರಿಯುತ್ತಿದೆ ಎಂಬುದು ಸ್ಥಳೀಯರ ಆರೋಪ. ಬೆಳೆದ ಮುಳ್ಳುಕಂಟಿ, ಚರಂಡಿಗೆ ತಡೆಗೋಡೆಯೂ ಅಲ್ಲದೆ ಕಾಮಗಾರಿ ನಡೆಯದೆ ಇರುವುದರಿಂದ ಅಳೆತ್ತರದಲ್ಲಿ ಮುಳ್ಳುಕಂಟಿಗಳು ಬೆಳೆದು ನಿಂತಿವೆ. ಕಲುಷಿತ ನೀರು ನಿಂತು ಸೊಳ್ಳೆಗಳ ಉತ್ಪತ್ತಿ ತಾಣವಾಗಿದೆ. ಅಲ್ಲದೆ ವಾಂತಿ ಭೇದಿಗಳಂತಹ ಸಾಂಕ್ರಾಮಿಕ ರೋಗಗಳು ಹರಡುತ್ತಿದ್ದರೂ ನಗರಸಭೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಸ್ಥಳೀಯರು ನಗರಸಭೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಮಾಧ್ಯಮದ ಮೂಲಕ ಹೊರಹಾಕಿದ್ದಾರೆ. ಬಿದ್ದಿರಾದ ಕಸ ಮುಸ್ರಿ ಎಲ್ಲವ ನಾವು ತಾಂಡಾಗ ಹಾಕ್ತಿವ. ಒಸಿ ತಿಪ್ಪಾಗಿಲ್ಲ ಅಲ್ಲಿ ಬಾವು ಚೋಳು ಒಸಿ ಬತ್ತಾವ. ಮುನ್ಸಿಪಲ್ ಎಲ್ಲ ಬಂದು ಬಾಚಾಕ್ ಮಾಡವ ತಾಡವ ಸಂಬಳವ ನಾವ ತಾಂತೀವ ಸಂಬಳವ. ಮನೆಗೆ ನೋಡಕ್ಕಲ್ಲಿ ಎಲ್ಲ ಕೊರ್ತೈತಿ ಬಂದು ಇಲ್ಲಿ ಎಲ್ಲವ ಯಗಣ ಎಲ್ಲವ ಬೇಟ ಬಚ್ಚಕ ಹೇಳ್ರಿ ನೋಡಣ. ಯಾರು ಬಂದಿಲ್ಲ, ಬರ್ತಾರೆ ಹೋಗ್ತಾರೆ, ಹಿಂಗೊಂತಾರೆ ಹಿಂಗ್ ಹೋಗ್ತಾರ ಅಷ್ಟೇ. ಹಿಂಗೊಂದು ಹೋಗ್ತಾರೆ. ಕೌಸದ್ರ ಮಂದಿಲ್ಲ, ಯಾರು ಬಂದಿಲ್ಲ. ಓಟ್ ಹಾಕ್ರಿ ಅಂತ ಬರ್ತಾರೆ. ಯಾರು ಸೌಲಭ್ಯ ಇಲ್ಲ. ಕಂಚಗಟ್ಟಿಗೆ ಕೆಲಸಗಳಿಗೆ ಆಗ್ತಿಲ್ಲ. ನೀರೆಲ್ಲ ತುಂಬಿಕೊಂಡು ಗಲೀಜಾಗಿ ಎಲ್ಲ ಸೊಳ್ಳೆ ಪಳ್ಳೆ ಎಲ್ಲ ಬರ್ತವೆ. ಕ್ಲೀನಿಂಗ್ ಇಲ್ಲ, ಏನೂ ಇಲ್ಲ. ಕೌನ್ಸಿಲರ್ ಈ ಕಡೆ ತಲೆ ಆಗ್ತಿಲ್ಲ. ಆಯುಕ್ತರು ಬರ್ತಿಲ್ಲ ಈ ಕಡೆಗೆ. ಹೆಚ್ಚು ಕಮ್ಮಿ ಸುಮಾರು ಒಂದು 5-6 ತಿಂಗಳಿಂದ ಇದು ಮಾಡ್ತವ್ರೆ. ಕೆಲಸ ಮಾಡಕ್ಕೂ ಬರ್ತಿಲ್ಲ. ಹಿಂದೆ ಮುಂದೆ ಸಖತ್ ಸೊಳ್ಳೆ ಆಗಿದೆ. ನೀವೇ ನೋಡ್ರಿ, ಬಂದು ಅಂದ್ರೆ ನೋಡಿ ಮಾಡ್ತೀವಿ. ಹಿಂದೆ ಮುಂದೆ ನೋಡಕ್ ಆಗಲಿಲ್ಲ, ಆ ತರ ಆಗಿದೆ ನೋಡ್ರಿ. ಅದೇನ್ ಬಂದು ಮಾಡಿ